ಪೌಲನು ಎಫೆಸರಿಗೆ ಬರೆದ ಪತ್ರದಿಂದ ವಾಚನ. ದೇವರ ಕೃಪಾವರ. ನಮ್ಮ ಪ್ರಭು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು, ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಲು ಆಗಲೇ ನಿರ್ಧರಿಸಿದರು. ಇದು ಅವರ ಸಂಕಲ್ಪ ಹಾಗೂ ಚಿತ್ತವಾಗಿತ್ತು. ತಮ್ಮ ಪ್ರೀತಿಯ ಪುತ್ರನಲ್ಲೇ ಅವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಅತಿಶಯ ವರಪ್ರಸಾದಕ್ಕಾಗಿ ಅವರಿಗೆ ಸ್ತುತಿ ಸಲ್ಲಿಸೋಣ. ದೇವರು ಸಮಗ್ರ ಜ್ಞಾನ ವಿವೇಕಗಳಿಂದ ತಮ್ಮ ರಹಸ್ಯ ಯೋಜನೆಯನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಮೊದಲೇ ನಿರ್ಧರಿಸಿದಂತೆ ಅದನ್ನು ಯೇಸು ಕ್ರಿಸ್ತರ ಮೂಲಕ ಪರಿಪೂರ್ಣಗೊಳಿಸಬೇಕೆಂದು ಅವರ ಸಂಕಲ್ಪವಾಗಿತ್ತು. ಕಾಲವು ಸಂಪೂರ್ಣಗೊಂಡಾಗ ಇಹಪರಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತ ಯೇಸುವಿನಲ್ಲಿ ಒಂದುಗೂಡಿಸುವುದೇ ಈ ಯೋಜನೆಯ ಇಂಗಿತ. ದೈವ ಯೋಜನೆಯಂತೆಯೇ ಸಕಲವು ಸಂಭವಿಸುತ್ತದೆ. ದೇವರು ಆದಿಯಲ್ಲೇ ಸಂಕಲ್ಪಿಸಿದಂತೆ ತಮ್ಮ ಚಿತ್ತಕ್ಕನುಗುಣವಾಗಿ ಕ್ರಿಸ್ತ ಯೇಸುವಿನ ಅನೋನ್ಯತೆಯಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಆದ ಕಾರಣ ಯೇಸು ಕ್ರಿಸ್ತರಲ್ಲಿ ಮೊದಲು ನಿರೀಕ್ಷೆಯನ್ನಿರಿಸಿದ ನಾವು ದೇವರ ಮಹಿಮೆಯನ್ನು ಸ್ತುತಿಸಿ ಹಾಡಬೇಕು. ನೀವು ಸಹ ಸತ್ಯವಾಕ್ಯವನ್ನು, ಅಂದರೆ ನಿಮಗೆ ಜೀವೋದ್ಧಾರವನ್ನೀಯುವ ಶುಭ ಸಂದೇಶವನ್ನು ಕೇಳಿ ಕ್ರಿಸ್ತ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ಈ ಕಾರಣ ದೇವರಿಗೆ ಮಹಿಮೆ ಸಲ್ಲಲಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಮಿಸ್ ಗ್ರೇಸಿ ಬ್ರಗನ್ಸ. ಭಗವಂತ ತನ್ನ ಎಲ್ಲ ಪ್ರಯತ್ನಗಳನ್ನು ಆಶೀರ್ವದಿಸಲಿ, ತಮ್ಮನ್ನು ಬಲಪಡಿಸಲಿ ಹಾಗೂ ತಮ್ಮ ಮೇಲೆ ತನ್ನ ಕರುಣೆಯನ್ನು ದಯಪಾಲಿಸಲಿ. ಇನ್ನೂ ಅನೇಕ ಫಲಪ್ರದ ವರ್ಷಗಳನ್ನು ಹೊಂದಲಿ, ಉತ್ತಮ ಆರೋಗ್ಯ ಸಮೃದ್ಧಿಯನ್ನು ನೀಡಲಿ ಎಂದು ನಾನು ಹಾರೈಸುತ್ತೇನೆ. ತಾಳಕ್ಕೆ ಹೆಜ್ಜೆ, ಕಾಲಿಗೆ ಗೆಜ್ಜೆ ಹೇಳುವಂತೆ ನಮ್ಮ ಇಂದಿನ ಪ್ರಮುಖ ಗಣ್ಯರಿಗೆ ಅವರ ಈ ಸುದಿನದ ಶುಭಾಶಯಗಳನ್ನು ಕೋರುವುದರ ಮೂಲಕ ನೃತ್ಯದೊಂದಿಗೆ ಮನರಂಜಿಸಲು ಬರಲಿದ್ದಾರೆ ಸಾನ್ನಿಧ್ಯದ ಪುಟಾಣಿಗಳು.
बलम सामे सनम सामे अरे सामे आजा सामे बलम सामे परम सामे सनम सामे Really, it was very energetic performance. Thank you, my dear students. It's my pleasure to welcome you all to this event. We are honored to have with us Father Pradeep Rodriguez, Assistant Priest of St. Vincent Ferrer Church, Valencia, Mr. Santosh Sikvera, Mrs. Sylvia Jans, and trustees of Ganesha Seva Trust. I would like to invite to join us on the dais. I request Mr. Mahabala Marla to escort the dignitaries on the dais. Yes. It's my pleasure to welcome Dr. Vasant Kumar Shetty, Administrator of Sanidhya Residential School, to deliver the welcome address. Thank you, Josna. Sorry, I'm not able to stand without my walker's help. So I'll sit and welcome. ನಾನು ಕುಳಿತುಕೊಂಡೆ ಎಲ್ಲರನ್ನ ಸ್ವಾಗತಿಸ್ತೇನೆ. ಇವತ್ತಿನದೊಂದು ನಾನು ಹೇಳೋದಾದರೆ ಕಾರ್ಯಕ್ರಮಗಳು ಹಲವಾರು ನಡೀತಾ ಇರ್ತದೆ. ಆದರೆ ಈ ರೀತಿ ನಮ್ಮ ಒಬ್ಬ ಆತ್ಮೀಯರನ್ನು ಸಂಸ್ಥೆಯ ಬಗ್ಗೆ ಒಂದು ವಿಶೇಷ ಗೌರವ ಇರತಕ್ಕಂಥ ವ್ಯಕ್ತಿಯನ್ನು ಈ ದಿವಸದಲ್ಲಿ ಒಂದು ಅವರು ಏನು ಮಾಡಬೇಡಿ, ಸಣ್ಣ ಒಂದು ಕಾರ್ಯಕ್ರಮ ಮಾಡುವ, ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಊಟ ಮಾಡುವ, ಏನು ಮಾಡಬೇಡಿ ಅಂತ ಹೇಳಿದರು. ಬಟ್ ನಾವಿಲ್ಲ ಸರ್, ನಾವು ಮಾಡಿದರೆ ಹಾಗೆ ಯಾವುದೇ ಕಾರ್ಯಕ್ರಮ ಸಾನ್ನಿಧ್ಯದಲ್ಲಿ ನಡೆದರೆ ಅದಕ್ಕೊಂದು ಹಿಂದೆ ಮಹತ್ವ ಇದೆ, ಅದು ವ್ಯವಸ್ಥಿತವಾಗಿರಬೇಕು. ಇಟ್ಸ್ ಎ ವೆರಿ ಸಿಸ್ಟಮ್ಯಾಟಿಕ್. ಸೊ ಐ ರಿಕ್ವೆಸ್ಟೆಡ್, ದೆನ್ ಅಂತಿಮವಾಗಿ ಅವರು ಅದಕ್ಕೆ ಒಪ್ಪಿಕೊಂಡರು. ಫಾದರ್ ವಂದನೀಯ ಗುರುಗಳು ಇಲ್ಲಿಗೆ ಆಗಮಿಸಿದ್ದಾರೆ. ವಲೆನ್ಸಿಯಾ ಅಂತ ಹೇಳಿದರೆ ನನ್ನ ತಾಯಿ ಮನೆ ವೆಲೆನ್ಸಿಯಾ. ಕಂಕನಡಿ ಹಾಸ್ಪಿಟ್ಲಲ್ಲೇ ಹುಟ್ಟಿದವ ನಾನು. ವಲೆನ್ಸಿಯಾದ ನನ್ನ ಮನೆಯಲ್ಲಿ ಬೆಳೆದವ ನಾನು. ವಲೆನ್ಸಿಯಾ ಚರ್ಚಿನಲ್ಲಿ ಚರ್ಚಿದ ಹಬ್ಬ ಆದಾಗ ಅಲ್ಲಿ ಹೋಗಿ ಈ ಆಟದಲ್ಲಿ ಮತ್ತು ತಮಟೆಗುಳ್ಳೆ ಎಲ್ಲ ತಿಂದವ. ದಟ್ ಐ ಕ್ಯಾನ್ ರಿಮೆಂಬರ್, ಹೆರಿಕ್, ದಟ್ ಐ ಕ್ಯಾನ್ ರಿಮೆಂಬರ್. ಆ ದಿವಸ ನಮಗೆ, ಬಿಕಾಸ್ ಐ ಸ್ಟಡಿಡ್ ಇನ್ ಸೆಂಟ್ ಜೋಸೆಫ್ಸ್ ಹೈಯರ್ ಪ್ರೈಮರಿ ಸ್ಕೂಲ್, ಆ ಶಾಲೆಯಲ್ಲಿ ಕಲಿತ ಸಂದರ್ಭದಲ್ಲಿ ನಮಗೆ ವೆಲೆನ್ಸಿಯಾ ಚರ್ಚಿನ ಹಬ್ಬಕ್ಕೆ ನಮಗೆ ಅಲ್ಲಿ ಕೂಡ ರಜೆ ಕೊಡ್ತಾಯಿದ್ರು. ಸೊ ಆವಾಗ ನಮಗೊಂದು, ಯಾಕೆಂದರೆ ಅದು ಮೋಸ್ಟ್ ಪ್ರಾಬಬ್ಲಿ ವೆನೆಸ್ಡೇ, ಆ ಸಂದರ್ಭದಲ್ಲಿ ನಾವು ಅಲ್ಲಿ ಚರ್ಚಿಗೆ ಹೋಗೋದು, ಚರ್ಚಿನಲ್ಲಿ ಆ ಹಬ್ಬದ ಜೊತೆ ಅಲ್ಲಿ ಎಲ್ಲರ ಜೊತೆ ನಾವು ಬೆರೆಯೋದು. ನಮಗೆ ಈ ರೀತಿಯ ಯಾವುದೇ ಒಂದು ತಾರತಮ್ಯ ಇಲ್ಲ. ಇವತ್ತು ನಾನು ಬೆಳೆದಂಥ ಸಂಸ್ಥೆ ಕೂಡ, ನನ್ನನ್ನು ಬೆಳೆಸಿದಂಥ ಸಂಸ್ಥೆ ಕೂಡ 25 ವರ್ಷ ನಾನು ಸೆಂಟ್ ಆಗ್ನೇಸ್ ಸ್ಪೆಷಲ್ ಸ್ಕೂಲಲ್ಲಿದ್ದವ. 25 years.
ಅದೇನು ಒಂದು ದ ರಿಚ್ ಎಕ್ಸ್ಪೀರಿಯನ್ಸ್, ಶ್ರೀಮಂತವಾದಂಥ ಒಂದು ಅನುಭವ ಪಡೆಯಿತು. ನಾವು ಸಮಾನ ಮನಸ್ಕರ ಒಂದು ಆಲೋಚನೆ ಮಾಡಿದೆವು, ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿಕೊಂಡು ಆ ಒಳ್ಳೆಯ ಕೆಲಸಕ್ಕೆ ಕೈ ಹಚ್ಚಿದೆವು. ದೇವರ ಆಶೀರ್ವಾದ ಮಾಡಿದರು, ದಾನಿಗಳು ಕೈ ಹಿಡಿದರು. ಇವತ್ತು ಸಂತೋಷ್ ಸಿಕ್ವೇರ್ರಂಥ ದಾನಿಗಳು ಕೂಡ ನಮ್ಮ ಬೆನ್ನಿಗೆ ಒಂದು ಸಪೋರ್ಟ್ ಆಗಿ ನಿಂತರು. ಇವತ್ತು 22 ವರ್ಷಗಳು ಹೇಗೆ ಕಳೆದು ಹೋಯಿತು ಅಂತ ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಇನ್ನೇನು ಸಿಲ್ವರ್ ಜುಬ್ಲಿ ಆಚರಣೆ ಮಾಡಲಿಕ್ಕೆ 3 ವರ್ಷಗಳು ಬಾಕಿ ಇದೆ ಅಲ್ಲ ಸ್ಟೀವನ್ ಸರ್? ಇಂಥ ಕಾರ್ಯಕ್ರಮಗಳು ನಡೆಯುತ್ತಾನೆ ಇರ್ತದೆ. ಒಂದು ದಿವಸ ಸಂತೋಷ್ ಸಿಕ್ವೇರ ಇಲ್ಲಿಗೆ ಆಗಮಿಸಿದ್ರು. ನನಗೆ ನನ್ನ ಅಣ್ಣನ ಮಗಳ ಒಂದು ಹೆಸರು ಇಲ್ಲಿ ಇರಬೇಕು, ಸಾನ್ನಿಧ್ಯದಲ್ಲಿ ಒಂದು ಸ್ಟೇಜ್ ಮಾಡಬೇಕು ನನಗೆ ಅಂತ ಹೇಳಿದೆ. ನನಗೆ ಹೇಳಿದೆ, ನಮ್ಮಲ್ಲಿ ಸ್ಟೇಜ್ ಮಾಡಲಿಕ್ಕೆ ಸ್ಥಳವೇ ಇಲ್ಲಲ್ಲ ಅಂತ ಹೇಳಿಕೊಂಡು. ಇಲ್ಲ, ನೀವು ಮನಸ್ಸು ಮಾಡಿದರೆ ಆಗ್ತದೆ ಅಂತ ಹೇಳಿದೆ. ಕೊನೆಗೆ ಮಾರ್ಲರು ನಾನೆಲ್ಲ ಬಂದು ಈ ಸ್ಥಳ ತೋರಿಸಿದಾಗ ಮತ್ತು ಟೆಕ್ನಿಷಿಯನ್ಸನ್ನು ಕರೆದು ಕೇಳಿದಾಗ ಇಲ್ಲಿ ಮಾಡಬಹುದು ಸ್ಟೇಜು ಅಂತಾಯಿತು. ಅದ್ಧೂರಿಯ ಸ್ಟೇಜ್, ದೊಡ್ಡ ದೊಡ್ಡ ಕಾರ್ಯಕ್ರಮ, ರಾಜ್ಯ ಮಟ್ಟದ ಕಾರ್ಯಕ್ರಮ ಆದಂಥ ಸ್ಟೇಜ್ ಈ ಸ್ಟೇಜಲ್ಲಿ ಆಯಿತು. ಅದರಲ್ಲಿ ಮೊದಲ ಆಂಡ್ರಿಯನ ಹೆಸರಿದೆ. ಆಂಡ್ರಿಯ ನನ್ನ ಸ್ಟೂಡೆಂಟ್ ಕೂಡ, ಬಟ್ ನಾನು ಆಂಡ್ರಿಯಾಗೆ ಕಲಿಸ್ಲಿಕ್ಕೆ ಹೋಗಲಿಲ್ಲ. ಮೈ ಕ್ಲಾಸ್ ವಾಸ್ ಡಿಫ್ರೆಂಟ್. ನಂದು ಬೇರೆ ತರಗತಿ ಇತ್ತು, ಅವಳು ಬೇರೆ ತರಗತಿಯಲ್ಲಿದ್ಲು. ಅಲ್ಲಿ ಆಂಡ್ರಿಯಾ ಇರ್ತಿದ್ಲು. ಬಟ್ ಮಾತಾಡಿದ್ದು ಭಾಳ ಸುಂದರ ಹುಡುಗಿ, ಬಿಳಿ ಬಿಳಿಯಾದಂಥ ಸುಂದರ ಹುಡುಗಿ, ಚಂದ ಹುಡುಗಿ. ಸಂತೋಷ್ ಸಿಕ್ವೇರ್ ಅವರವರ ಹೆಸರಲ್ಲಿ ಇದನ್ನು ಕೊಟ್ಟು ಹಾಲ್ ಮಾಡಿದ್ರೆ ಆಗ್ತದ? ಹಾಲಿಗೆ ಬೇಕಾದ ವ್ಯವಸ್ಥೆಗಳಿರ್ತದೆ, ಚೇರ್ಸ್ ಬೇಕು. ಅದು ನಮ್ಮ ಒಂದು ಬದಿಯಲ್ಲಿ ಟೈಲ್ಸೇ ಇಲ್ಲ ಅಲ್ಲ ಮಾರ್ಲರೆ? ಹೌದು. ನಾವು ಸತ್ಯ ಮಾತಾಡ್ತೇವೆ, ಹಣ ಇದ್ದು ಸಂಸ್ಥೆ ಮಾಡಿದ್ದಲ್ಲ. ಇವತ್ತಿಗೂ ನಮ್ಮಲ್ಲಿ ಕಾರ್ಪಸ್ ಇಲ್ಲ. ನಾವು ದಾನಿಗಳ ಹಿಂದೆ ಇದ್ದೇವೆ. ವಿ ಆರ್ ಲೈಕ್ ಎ ಪಾಶ್ ಬೆಗ್ಗರ್ಸ್, ಶ್ರೀಮಂತ ಭಿಕ್ಷುಕರು. ನಾವು ಒಳ್ಳೆ ಡ್ರೆಸ್ ಹಾಕ್ಬಹುದು, ಒಳ್ಳೆ ಕಾರಲ್ಲಿ ಹೋಗ್ಬಹುದು, ಫ್ಲೈಟಲ್ಲಿ ಹೋಗ್ಬಹುದು, ಹೋಗಿ ಬೇಡಬಹುದು. ಯಾಕಾಗಿ ಬೇಡ್ತೇವೆ? ಸಂಸ್ಥೆಗಾಗಿ ಬೇಡ್ತೇವೆ, ನಮ್ಮ ಮಕ್ಕಳಿಗಾಗಿ. ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಒಂದು ಹಂಬಲ ನಮ್ಮದಾಗಲಿ, ಎಲ್ಲ ಟ್ರಸ್ಟಿಗಳ ಮನಸ್ಸಲ್ಲಿ ಅದೇ ಇದೆ. ನಾವ್ಯಾರು ದೊಡ್ಡ ಶ್ರೀಮಂತರಲ್ಲ, ಹೃದಯ ಶ್ರೀಮಂತಿಗೆ ಇದೆ ನಮ್ಮಲ್ಲಿ. ಇವತ್ತು ಮಕ್ಕಳಿಗೆ ನಾವು ಎಲ್ಲರಿಗೆ, ನಮ್ಮ ಸ್ಟಾಫ್ ಆಗಲಿ ಅಥವಾ ನಮ್ಮ ಕೇರ್ಟೇಕರ್ಸಿಗಾಗಲಿ ನಾವು ಹೇಳೋದೇನಂತ ಹೇಳಿದರೆ, ಪ್ರಥಮತ 5 ವಿಷಯ. ನಮ್ಮಿಂದ ಏನನ್ನು ಬಯಸುವುದಿಲ್ಲ ಈ ಮಕ್ಕಳು. ಆ ಮಕ್ಕಳಿಗೆ ಬೇಕು ನಮ್ಮ ಒಂದು ಪ್ರೀತಿ ಮಾತ್ರ. ಆ ಪ್ರೀತಿಯನ್ನು ಕೊಡಿ. ಇನ್ನೊಂದು 5 ಪಾಯಿಂಟ್ಸ್ ನಮ್ಮಲ್ಲಿ ಸಾನ್ನಿಧ್ಯ ಫಾಲೋ ಮಾಡಿ ಬರ್ತಾ ಇದೆ ಅಂತ ಹೇಳಿದರೆ, ಯಾವುದೇ ಒಂದು ಮಗುವಿಗೆ ಡ್ರೂಲಿಂಗ್ ಇರಬಾರ್ದು, ಯಾವುದೇ ಒಂದು ಮಗು ರನ್ನಿಂಗ್ ನೋಸ್ ಇರಬಾರ್ದು, ಯಾವುದೇ ಒಂದು ಮಗು ವೆಟ್ ಮಾಡಿಕೊಳ್ಬಾರ್ದು, ಹರಿದ ಬಟ್ಟೆಗಳನ್ನು ಹಾಕಬಾರ್ದು, ನಮ್ಮ ವಾಶ್ರೂಮ್ ಸ್ಮೆಲ್ ಬರಬಾರ್ದು. ಶುಚಿತ್ವಕ್ಕೆ ಬಹಳ ಮಹತ್ವ. ನಮ್ಮ ಗೌರವಾನ್ವಿತ ಪ್ರಧಾನಿ ಮೋದಿಜಿ ಅವರು ಹೇಳುವ ಮೊದಲೇ ನಾವು ಈ ಶುಚಿತ್ವಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದೇವೆ, ಬೆಲೆಯನ್ನು ಕೊಟ್ಟಿದ್ದೇವೆ. ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಿದ್ದೇವೆ. ಇದು ಯಾರು ಇವತ್ತು ನೀವು ಇಷ್ಟು ಮಂದಿ ಬಂದಿದ್ದೀರಿ ಆತ್ಮೀಯರೇ, ನಮ್ಮ ವಂದನೀಯ ಗುರುಗಳು ಬಂದ್ದಾರೆ, ಸಂತೋಷ್ ಸಿಕ್ವೇರ್ ಅವರು ಬಂದಿದ್ದಾರೆ, ಅವರ ಜೊತೆಗೆ ಎಷ್ಟು ಜನ ಬಂದಿದ್ದಾರೆ, ಮಾಧ್ಯಮದವರಿದ್ದಾರೆ. ನೀವು ಬಂದಿದ್ದೀರಿ ಅಂತ ಇಲ್ಲಿ ಸ್ವಚ್ಛತೆ ಅಲ್ಲ. ವರ್ಷದ 360 ದಿವಸ 24x7 ಈ ರೀತಿಯಾಗಿ ಸ್ವಚ್ಛತೆಗೆ ಮಾನ್ಯತೆ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಸಂತೋಷ್ ಸಿಕ್ವೇರ್, ನಾನು ಮೊದಲೇ ಹೇಳಿದೆ,
ಒಂದು ಶಾರ್ಟ್ ಪ್ರೋಗ್ರಾಮ್ ವಿತ್ ಲಂಚ್ ಮಾಡೋಣ ಅಂತ ಹೇಳಿದ್ರು. ಇಲ್ಲ ಸರ್, ಅದು ರಿಮೆಂಬರೆನ್ಸ್ ಆಗಬೇಕು, ಅದು ಉಳಿಬೇಕು ಆ ಕಾರ್ಯಕ್ರಮ. ಇವತ್ತೇನು 80 ವರ್ಷ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ. ಒಂದು ಗುರುಗಳನ್ನು ಕರೆಯಬೇಕು, ಗುರುಗಳಿಂದ ಒಂದು ಆಶೀರ್ವಚನ ನಡೆಯಬೇಕು ಅಂತ ಹೇಳಿದಾಗ ಅದು ಗುರುಗಳನ್ನು ನಾನು ಕರೀತೇನೆ ಅಂತ ಹೇಳಿದರು. ಸುಖೇರ ಸರ್ ಇವತ್ತು ಕರೆದುಕೊಂಡು ಬಂದಿದ್ದಾರೆ. ನಮ್ಮ ವೆಲೆನ್ಸಿಯಾ ಚರ್ಚ್ ಅಂತಲೇ ಹೇಳೋದು, ನನಗೆ ವೆಲೆನ್ಸಿಯಾ ಚರ್ಚಿನ ಹೆಸರು ಗೊತ್ತಿಲ್ಲ ಫಾದರ್. ಸೇಂಟ್ ವಿನ್ಸೆಂಟ್ ಚರ್ಚ್, ಹೌದು. ಆ ಚರ್ಚಿನ ಸಹಾಯಕ ಧರ್ಮಗುರುಗಳು ವಂದನೀಯ ಪ್ರದೀಪ್ ರೋಡ್ರಿಗಸ್ ಅವರು ಬಂದಿದ್ದೀರಾ. ತುಂಬ ಸಂತೋಷ ಆಗಿದೆ. ಯಾಕೆಂದರೆ ನೀವು ಧಾರ್ಮಿಕ ಚಿಂತನೆಯನ್ನು ಬಿತ್ತುವವರು. ಅಂಥದ್ರಲ್ಲಿ ನಮಗೆ ತುಂಬ ಸಂತೋಷ. ಯಾಕೆಂತ ಹೇಳಿದರೆ ನೀವು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮ ಮಕ್ಕಳನ್ನು ಮತ್ತು ಇವತ್ತು ಏನು ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದಾರೆ ಅವರನ್ನು ಒಂದು ಆಶೀರ್ವಚನ ಮಾಡ್ತೀರಿ ತಾವು. ತಮಗೆ ಸಾನ್ನಿಧ್ಯದ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಟ್ರಸ್ಟಿ ಡೈರೆಕ್ಟರ್ ಶ್ರೀಯುತ ಸ್ಟೀಫನ್ ಪಿಂಟೋ ಅವರು ಪುಷ್ಪಗುಚ್ಛವನ್ನು ನೀಡಬೇಕು. ಅದೇ ರೀತಿ ನಮ್ಮ ಅಡ್ವೈಸರಿ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಹೆರಿಕ್ ಜಾನ್ ಬ್ಯಾಪ್ಟಿಸ್ಟ್ ಡಿಸೋಜರ್ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದು ನಮ್ಮ ಮಕ್ಕಳೇ ಸ್ಕಿಲ್ ಟ್ರೈನಿಂಗ್ ಸೆಂಟ್ರಲ್ಲಿ ಮಾಡಿದ್ದು. ಅದು ಸದಾ ಇರಲಿ ಫಾದರ್, ನಿಮಗೆ ಸಾನ್ನಿಧ್ಯದ ನೆನಪಿರಲಿ. ಎಸ್, ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮಾಬಲ್ ಮಾರ್ಲ ಕೂಡ ಇದ್ದಾರೆ. ಮಾತ್ರವಲ್ಲ, ಇವತ್ತು ಒಂದು ತನ್ನ ಹುಟ್ಟುಹಬ್ಬ ಅಂದರೆ 9ನೇ ತಾರೀಕು ಅಂದರೆ ಕಳೆದ ಆದಿತ್ಯವಾರ ಹಿರಿಯರಾದ ಸಿಲ್ವಿಯಾ ಜಾನ್ಸ್ ತನ್ನ ಹುಟ್ಟುಹಬ್ಬ, 80 ವರ್ಷದ ಹುಟ್ಟುಹಬ್ಬ. ಮೇಡಮ್, ನಿಮ್ಮ ಆಶೀರ್ವಾದ ಕೂಡ ನಮಗೆ ಬೇಕು. ನಿಮ್ಮ ಏನು ಸಹೋದರ ಒಂದು ಆಲೋಚನೆ ಮಾಡಿದ್ದಾರೆ ನಿಮ್ಮ ಹುಟ್ಟುಹಬ್ಬವನ್ನು ಸಾನ್ನಿಧ್ಯದಲ್ಲಿ ಆಚರಣೆ ಮಾಡಬೇಕು ಅಂತ, ಅದು ನಮಗೆ ಹೆಮ್ಮೆಯ ವಿಷಯ. ನಮ್ಮದೊಂದು ಸರಳ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಮ್ಮ ಸಹೋದರ, ಕಿರಿಯ ಸಹೋದರ, ನೀವು 8 ಜನ ಮಕ್ಕಳಲ್ಲಿ ನೀವು ಹಿರಿಯರು, 7 ಜನ ಮಕ್ಕಳಲ್ಲಿ ನೀವು ಹಿರಿಯರಾದರೆ ಅವರು ಕಿರಿಯರು. ಅವರದು ನಾಡ್ದು 23ಕ್ಕೆ ನೆಕ್ಸ್ಟ್ ಸಂಡೇ ಅವರದು ಕೂಡ ಹುಟ್ಟುಹಬ್ಬ. ಆದರೆ ಅವರಿಗೆ ಅವರ ಒಡಲಲ್ಲಿ ಒಂದು ನೋವಿದೆ. ಅವರ ಅಣ್ಣನ ಮಗಳು ಈ ಕಾರ್ಯಕ್ರಮದಲ್ಲಿ, ಈ ಸುಂದರ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳಿಕೊಂಡು ಭಾಳ ಇತ್ತು. ಆದರೆ ಕೆಲವೊಂದು ವ್ಯವಸ್ಥೆಯೋ ಅವ್ಯವಸ್ಥೆಯೋ ನನಗೆ ಗೊತ್ತಿಲ್ಲ, ಅವರನ್ನು ಇಲ್ಲಿ ಬರದಾಗೆ ಮಾಡಿದೆ. ಬರಬೇಕಿತ್ತು. ನೋಡುವ, ನಾವು ನಿರಾಶಾವಾದಿಗಳಲ್ಲ, ಆಶಾವಾದಿಗಳು. ಮುಂದೊಂದು ದಿವಸ ಅವರೊಟ್ಟಿಗೆ ಬರಲಿಕ್ಕೂ ಸಾಕು ಅಂತ ಒಂದು ನಂಬಿಕೆ, ದೃಢವಾದ ನಂಬಿಕೆ. ಯಾಕೆಂದರೆ ದೇವರನ್ನು ಮೀರಿ ಯಾರಿಲ್ಲ. ದೇವರ ನಿರ್ಣಯ ಬಹಳ ದೊಡ್ಡದು. ಅವರು ನಿರ್ಧಾರ ಮಾಡಿದರೆ ಅವರೊಟ್ಟಿಗೆ ಬರಲಿಕ್ಕೆ ಸಾಕು. ಅವರು ಎಷ್ಟು ಇಷ್ಟಪಟ್ಟರು ಕೂಡ ಅವರೊಟ್ಟಿಗೆ ಬರದ ಒಂದು ವ್ಯವಸ್ಥೆಯೋ ಅವ್ಯವಸ್ಥೆಯೋ ಅದು ಆಗಲಿಲ್ಲ. ಆಗ್ಬೋದು ಅಂತ ನಂಬಿಕೆ ಇದೆ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹಿರಿಯರಾದ ಸಿಲ್ವಿ ಅವರನ್ನು ಹಾಗೂ ಸಂತೋಷ್ ಸುಖೇರ್ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಮತ್ತು ಅವರ ಜೊತೆಗೆ ಬಂದಿದ್ದಾರೆ ಶಿಕ್ಷಕ ವರ್ಗ, ಅಗ್ನೇಶ್ ಟೀಚರ್ ಮತ್ತು ಬೇರೆಲ್ಲ ಅವರ ರೋಸಿ ಟೀಚರ್ ಇದ್ದೀರಾ, ಅರುಣ್ ಸಿಕ್ವೇರ ಮತ್ತು ಎಲ್ಲರನ್ನು ಕೂಡ ಆತ್ಮೀಯತೆಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಿಮಗೆ ನಮ್ಮ ಸಂಸ್ಥೆಗೆ ಬಂದದ್ದಕ್ಕೆ, ಈ ಕಾರ್ಯಕ್ರಮದಲ್ಲಿ ತಾವು ಉಪಸ್ಥಿತರಿರುವುದಕ್ಕೆ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹೃದಯ ತುಂಬಿದ ಸ್ವಾಗತವನ್ನು ತಮಗೆ ನೀಡ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಸ್ನೇಹಿತರಾಗಿರುವ ಸನ್ಮಾನ್ಯ ಪ್ರಕಾಶ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಹೆರಿಕ್ ಅವರ ಜೊತೆ ಪ್ರಕಾಶ್ ಅವರಿಗೆ ಕೂಡ ವಾಮ್ ವೆಲ್ಕಮ್ ಟು ಯು ಸರ್. ಅದೇ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ, ಡಿವೈನ್ ವರ್ಲ್ಡಿನ ಚಾನಲ್ನ ಸ್ನೇಹಿತರು ಕೂಡ ನಮ್ಮಲ್ಲಿ ಜೊತೆಗೂಡಿದ್ದಾರೆ ಇವತ್ತು. ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ನಾವು ಆತ್ಮೀಯತೆಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಮಾಧ್ಯಮದ ಚಾನಲ್ನ ಸ್ನೇಹಿತರು ಕೂಡ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕಿ ಜೋಸ್ನಾ ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಸರ್ ಫಾರ್ ಯೋರ್ ವೆಲ್ಕಮ್ ಅಡ್ರೆಸ್. ಇದೀಗ ರೆವರೆಂಡ್ ಫಾದರ್ ಪ್ರದೀಪ್ ರೊಡ್ರಿಗಸ್ ರವರಿಗೆ ಈ ವಿಶೇಷ ದಿನದಂದು ತನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಮಿಸಸ್ ಸಿಲ್ವಿಯಾ ಜಾನ್ಸ್ ಹಾಗೂ ಮಿಸ್ಟರ್ ಸಂತೋಷ್ ಚಿಕ್ವೇರಾರವರಿಗೆ ಶುಭ ಕೋರಬೇಕಾಗಿ ವಿನಂತಿಸುತ್ತೇನೆ. ವೇದಿಕೆಯಲ್ಲಿರುವ ಈ ಸಾನ್ನಿಧ್ಯ, ಈ ಸಂಸ್ಥೆಯ ಗಣ್ಯ ವ್ಯಕ್ತಿಗಳೇ ಮತ್ತು ಈ ದಿನದ ಈ ಸಣ್ಣ ಕಾರ್ಯಕ್ರಮದ ಕೇಂದ್ರ ಬಿಂದಾಗಿರುವ ಸಿಲ್ವಿಯಾ ಜಾನ್ಸ್ ಮತ್ತು ನಮ್ಮ ಸಂತೋಷ್ ಸಿಕ್ವೇರ್ ಅವರವರೇ. ನಮ್ಮನ್ನ ಕನ್ನಡ ಸ್ವಲ್ಪ ಅಂದರೆ ನಾವು ತುಂಬ ಕೊಂಕಣಿ ಮಾತಾಡಿ ಕನ್ನಡ ಮಾತಾಡೋದು ಸ್ವಲ್ಪ ಕಡಿಮೆ. ಅದಕ್ಕೋಸ್ಕರ ನಾವು ಶಾಲೆಯಲ್ಲ ನಾನು ಕನ್ನಡ ಮಾತಾಡಿದ್ದೆ, ನಾನು ಕನ್ನಡ ಮೀಡಿಯಮದಲ್ಲೇ ಕಲಿತದ್ದು. ಆದರೆ ಮಾತಾಡುವಾಗ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಸ್ವಲ್ಪ ನೀವು ಸುಧಾರಿಸಿರಿ, ನಿಮ್ಗೆ ಗೊತ್ತಾಗುತ್ತೆ. ಇಂದು ನಮಗೆಲ್ಲ ಸಂತೋಷದ ದಿನ. ಯಾಕೆ? 2 ಪುಟ್ಟ ಮಕ್ಕಳು ಈ ಪ್ರಪಂಚದಲ್ಲಿ ಹುಟ್ಟಿದ ದಿನ. 2 ಪುಟ್ಟ ಮಕ್ಕಳು. ಯಾರೆಲ್ಲ? ಸಿಲ್ವಿಯಾ ಮತ್ತು ಸಂತೋಷ್ ಅವರು. ಸಿಲ್ವಿಯಾ ನಿನ್ನೆ, ಸಂತೋಷ್ ಅವರು ಮಾರ್ಚ್ 23ಕ್ಕೆ. ಆದರೆ ಅವರ ಈ ಸಂತೋಷದ ಈ ಸಂಭ್ರಮವನ್ನು ಆಚರಿಸಲು ನಾವೆಲ್ಲ ಇಲ್ಲಿ ಹೋಗುತ್ತಿದ್ದೇವೆ. ಅವರು ಏನು ಹೇಳ್ತಾರೆ, ನಾವು ಇಲ್ಲಿ ಸೇರಿದ್ದೇವೆ. ಈಗ ಸಿಲ್ವಿಯರವರು 80 ವರ್ಷ, ಇದೊಂದು ದೊಡ್ಡ ವಯಸ್ಸು. 80 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ನೋಡಲು ಅವರು 60 ವರ್ಷದಾಗೆ ಕಾಣುತ್ತಾರೆ. ಇನ್ನೊಂದು 40 ವರ್ಷ ಅವರು ಬಾಳ್ಬಹುದೆಂದು ನನ್ನ ಆಸೆ. ಅಂದರೆ ನನ್ನ ಪ್ರಕಾರ 60 ಅಂದರೆ 40 ಬರಬೇಕು. ಈಗ 80 ಆಯಿತು, ಇನ್ನು 20 ವರ್ಷ ಅಂದರೆ 100 ವರ್ಷ ಮತ್ತೊಮ್ಮೆ ಈ ಸಾನ್ನಿಧ್ಯದಲ್ಲಿ ಅವರು ಹುಟ್ಟುಹಬ್ಬ ಆಚರಿಸಿ ಪುನಃ ನಾನು ಇಲ್ಲಿ ಬಂದು ಅವರ ಬಗ್ಗೆ ಸ್ವಲ್ಪ ಮಾತಾಡಬೇಕು ನನ್ನ ಆಸೆ. ಹಾಗೆ ದೇವರಲ್ಲಿ ನಾನು ಪ್ರಾರ್ಥಿಸುವುದೇನೆಂದರೆ ಅವರಿಗೆ 100 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲು ಅವರಿಗೆ ಕರುಣಿಸಲಿ ಎಂದು, ಒಳ್ಳೆಯ ಆರೋಗ್ಯ ಕೊಡಲಿ ಎಂದು ನನ್ನ ಆಸೆ. ಹಾಗೂ ಎರಡನೇದಾಗಿ ಇಲ್ಲಿರುವುದು ಸಂತೋಷ್ ಸಿಕ್ವೇರರವರು. ಇವರು ನೋಡಲು ಸರಳ ವ್ಯಕ್ತಿ. ನನಗೆ ಇವರ ಪರಿಚಯ ಆದದ್ದು ನಾನು ವಲೆನ್ಸಿಯಾ ಚರ್ಚಿಗೆ ಸಹಾಯಕ ಗುರುಗಳಾಗಿ ಬಂದ ಮೇಲೆ ಮಾತ್ರ. ನೋಡಲು ತುಂಬ ಸಿಂಪಲ್ ವ್ಯಕ್ತಿ, ಆದರೆ ಅವರಲ್ಲಿರುವ ಆಸ್ತಿ ಪ್ರಕಾರ ಯಾರು ಶ್ರೀಮಂತರು ಬರುವ ಕಾರಲ್ಲಿ ಅವರಿಗೆ ಬರ್ಬೋದು. ಆದರೆ ನೀವು ನೋಡಿ, ನಮ್ಮ ಚರ್ಚಿಗೆ ಬರುವಾಗ ಯಾವಾಗಲೂ ಅವರು ರಿಕ್ಷಾದಲ್ಲಿ ಬರುವುದು, ಆಟೋದಲ್ಲಿ ಬರುವುದು. ಅಂದರೆ ಅವರೊಂದು ಉದ್ದೇಶ ಉಂಟು, ಸುಮ್ಮನೆ ಅಲ್ಲ. ಅವರ ಉದ್ದೇಶ ಏನೆಂದರೆ ನಾನು ಕೊಟ್ಟ ಹಣ ಯಾರಿಗಾದರೂ ಉಪಯೋಗವಾಗಬೇಕು, ಅದು ಅವರ ಉದ್ದೇಶ ಯಾವಾಗಲೂ. ಈಗ ಆಟೋದಲ್ಲಿ ಬರುವವರು ಅವರ ಒಂದು ಕಷ್ಟ ಇರುತ್ತೆ, ಅವ್ರಿಗೆ ಏನಾದರೂ ಉಪಯೋಗವಾಗಬಹುದು. ಅದಕ್ಕೋಸ್ಕರ ಅವರು ಈವರೆಗೂ ಬಸ್ಸಲ್ಲಿ ಬರುವುದು, ಆಟೋದಲ್ಲಿ ಬರುವುದು, ಅವರ ಒಂದೊಂದು ಕೆಲಸದಲ್ಲಿ ಏನಾದರೂ ಉದ್ದೇಶವಿರುತ್ತದೆ. ಅದಕ್ಕೆ ಅವರ ಹೆಸರೇ ಸಂತೋಷ. ಅವರ ಹೆಸರೇನು? ಸಂತೋಷ. ಅಂದರೆ ಈ ಪ್ರಪಂಚದಲ್ಲಿ ದೇವರವರಿಗೆ ಒಂದು ಕಾಣಿಕೆಯಾಗಿ ಕೊಟ್ಟಿದ್ದ. ಯಾಕಂದರೆ ಬೇರೆಯವರಿಗೆ ಸಂತೋಷವಾಗಿಡಲು ದುಃಖದಲ್ಲಿದ್ದ ನಮ್ಮಂಥವರಿಗೆ, ತುಂಬ ಜನರಿಗೆ ಹಣದ ಸಹಾಯ ಮಾಡಿ, ಏನಾದರೂ ಮಾಡಿ ಒಂದು ಸಂತೋಷವಾಗಿಡಬೇಕಂತ ದೇವರವರಿಗೆ ಈ ಪ್ರಪಂಚದಲ್ಲಿ ಕಾಣಿಕೆಯನ್ನು ಆಗಿ ಹುಟ್ಟು ಹಬ್ಬವನ್ನು ನೀಡಿದ್ದಾರೆ. ಮೊದಲನೇದಾಗಿ ಈ ಚರ್ಚಲ್ಲಿ ಬರುವಾಗ ಅವರ ಕೆಲವು ಸೇವೆಗಳನ್ನು ನಾನು ಹೇಳ್ತೇನೆ. ನಮ್ಮ ಚರ್ಚಲ್ಲಿ ಅವ್ರು ಯಾವಾಗಲೂ ಬರುವಾಗ ಒಂದು ಡಬ್ಬ ಚಾಕ್ಲೇಟ್ ಡಬ್ಬವನ್ನು ತರ್ತಾರೆ. ಅಲ್ಲಿ ತುಂಬ ಮಕ್ಕಳು ಬರ್ತಾರೆ, ಚಾಕ್ಲೇಟ್ ಡಬ್ಬ ಕೊಡುವುದು. ಕೆಲವೊಮ್ಮೆ ನಮ್ಮ ಚರ್ಚಲ್ಲಿ ಆಲ್ಟರ್ ಸರ್ವಸ್ ಅಂತ ಉಂಟು, ನಿಮಗೆ ಗೊತ್ತು, ನೀವು ನೋಡಿದ್ದೀರಿ. ಮಕ್ಕಳಿಲ್ಲದಿದ್ದರೆ ಅವರೇ ಆ ಸೇವೆಗಳನ್ನು ಮಾಡ್ತಾರೆ. ನಮ್ಮ ಆದಿತ್ಯವಾರ 5 ಪೂಜೆಗಳಿಗೂ ಬಂದು ಪರಮ ಪ್ರಸಾದವನ್ನು ನೀಡ್ತಾರೆ.
ಹೀಗೆ ನಾನಾ ರೀತಿಯ ಸೇವೆಗಳನ್ನು ಅವ್ರು ಮಾಡ್ತಾರೆ. ನೀವು ನೋಡ್ಬೋದು, ಇಲ್ಲಿ ಅವರ ಹೆಸರುಂಟು. ಎಲ್ಲಿ ಶಾಲೆಗೆ ಹೋದ್ರು ಸಂತೋಷ್ ಸಿಕ್ವೇರ, ಆಂಡ್ರಿಯಾ ಮತ್ತು ಸಂತೋಷ್ ಸಿಕ್ವೇರ, ಹೀಗೆ ನಾನಾ ರೀತಿಯಲ್ಲಿ ಅವರು ಸೇವೆಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರ ಅವರ ಈ ಸ್ವಭಾವವನ್ನು ನಾನು ಹೇಳು ಬಯಸಿ. ಇನ್ನೊಂದು ಏನಂದರೆ, ನನ್ನಲ್ಲಿ ಯಾವಾಗ ಅವರು ಹೇಳುವುದು, ಅವರು ದೇವರ ವಾಕ್ಯವನ್ನು ಏನುಂಟು ಅದನ್ನು ಅವನು ಪಾಲಿಸ್ತಾನೆ. ದಿನಾಲೂ ಅವನು ದೇವರ ವಾಕ್ಯವನ್ನು ಓದ್ತಾನೆ, ಆ ರೀತಿ ಅವನು ಪಾಲಿಸ್ತಾನೆ. ಅದಕ್ಕೋಸ್ಕರ ಅವನ ಜೀವನವೇ ನಾವು ನೋಡಬಹುದು. ಇವತ್ತು ನೋಡಿದ್ದೀರಿ, ನನಗೆ ಬರುವಾಗ ಅವರ ಮಾತಾಡುವ ನಡವಳಿಕೆ, ಮಾತಾಡುವ ಶೈಲಿ ತುಂಬ ಸರಳತೆ ಉಂಟು ಅವರಲ್ಲಿ, ತುಂಬ ಸರಳತೆ. ಎಷ್ಟು ಬೇಕಾದವರು ಶ್ರೀಮಂತ ನಂತರ ಅಂದರೆ ಶ್ರೀಮಂತ ಥರ ಅವರು ಮುಂದೆ ಬಂದು ಕೂತ್ಕೊಳ್ಬಹುದು, ಅವರು ನಮಗೆ ಅಂಥ ರೆಸ್ಪೆಕ್ಟ್ ಆದರೆ ಅವರು ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ತುಂಬ ಸರಳತೆಯಲ್ಲಿ ನನಗೆ ಕಾಣ್ತಾರೆ. ಅದಕ್ಕೆ ಅವರ ಸರಳತೆ ನನಗೆ ಮೆಚ್ಚುಗೆ ಅಂತ ಹೇಳ್ತೇನೆ. ಮತ್ತು ಇನ್ನೊಂದು ಏನಂದರೆ, ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವುದು ಯಾಕೆಂದರೆ ಇಂಥ ಒಬ್ಬ ವ್ಯಕ್ತಿಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ, ಇಂಥ ಒಬ್ಬ ವ್ಯಕ್ತಿಯನ್ನು ಈ ಪ್ರಪಂಚದಕ್ಕೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಮೂರನೇದಾಗಿ ಈ ಸಾನ್ನಿಧ್ಯ ಸಂಸ್ಥೆ, ನಾನು ಇಲ್ಲಿ ಬರುವಾಗ ಅವರು ನಮಗೆ ತುಂಬ ಈ ಸಾನ್ನಿಧ್ಯ ಸಂಸ್ಥೆ ಬಗ್ಗೆ ಹೇಳಿದರು. ತುಂಬ ಕೆಲಸ ಅಂದರೆ ನಾವು ನಾರ್ಮಲ್ ಆಗಿ ನಾವು ನಾರ್ಮಲ್ ಮಕ್ಕಳಾಗಿ ಮಾಡದಂಥ ಕೆಲಸಗಳು ಈ ಮಕ್ಕಳು ಮಾಡ್ತಾರೆ. ನನಗೆ ಅದು ನೋಡಿಯೇ ಆಶ್ಚರ್ಯವಾಯಿತು. ನಾನು ಮೊದಲ ಬಾರಿಗೆ ಈ ಸಾನ್ನಿಧ್ಯ ಸಂಸ್ಥೆಗೆ ಬರುವುದು, ಇದು ನನ್ನ ಫಸ್ಟ್ ಟೈಮ್ ಐ ಆಮ್ ವಿಸಿಟಿಂಗ್ ದಿಸ್ ಸಾನ್ನಿಧ್ಯ ಟ್ರಸ್ಟ್. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಟು ಬಿ ಹಿಯರ್ and I want to stay here only because these are children are like that, they feel ಅಂದರೆ ನೀವು ದೇವರಿಗೆ ತುಂಬ ಹತ್ತಿರ. ವಿ ಆರ್ ಲಕ್ಕಿ ಬಟ್ ಯು ಆರ್ ಸ್ಟಿಲ್ ಲಕ್ಕಿ. ಯಾಕೆಂದರೆ ನಮಗೆ ಅಂಥ ಶಕ್ತಿ ಕೊಟ್ಟರೂ ನಾವು ಕೆಲವೊಮ್ಮೆ ಆಲಸ್ಯಾಗಿ ಅಂಥ ಕೆಲಸಗಳನ್ನು ಮಾಡಲ್ಲ. ಆದರೆ ನೀವು ಇಷ್ಟು ನ್ಯೂನ್ಯತೆ ಇದ್ದರೂ ಇಂಥ ಚಿತ್ರ, ಆ ಕ್ರಾಫ್ಟ್, ಆ ಗೋಡೆಯಲ್ಲಿ ನಾನು ನೋಡಿದೆ, ತುಂಬ ಅದ್ಭುತ. ಹೀಗೆ ಮಾಡಬೇಕಾದ್ರೆ ಕಾರಣ ಇಲ್ಲಿರುವ ಸಿಬ್ಬಂದಿಗಳು ಈ ಮಾಡಬೇಕಾದ್ರೆ ನಿಮ್ಮಲ್ಲಿರುವ ಗುಣಗಳು ಯಾವುದು? ಪ್ರೀತಿ, ಸಹನೆ, ಧೈರ್ಯ, ಈ ಗುಣಗಳು ನಿಮ್ಮಲ್ಲಿರುವುದು ಇಲ್ಲಿ ನಾವು ಮಕ್ಕಳು ನೋಡುವಾಗ ನನಗೆ ಸಾಕ್ಷಿ. ಅಂದರೆ ಪ್ರೀತಿಯ ಮಮತೆ ಬೇಕು, ಅಂದರೆ ತಾಯಿಯ ಮಮತೆ ನಿಮ್ಮಲ್ಲಿ ಇರುವುದರಿಂದ ಮಕ್ಕಳು ಈ ರೀತಿ ಡ್ಯಾನ್ಸ್ ಮಾಡೋದು, ಆ ರೀತಿಯ ಕ್ರಾಫ್ಟ್ ಮಾಡೋದು, ಇದೆಲ್ಲ ಕಾರಣ ನೀವು. ಅದಕ್ಕೆ ನಾನು ಹೇಳುವುದೇನೆಂದರೆ, ನೀವು ಈ ಪ್ರಪಂಚದಲ್ಲಿ ಸಂತರು, ನೀವು ಪ್ರಪಂಚದಲ್ಲಿ ನಿಜವಾಗಿ ಸಂತರು. ಯಾಕೆಂದರೆ ಹಣ ಯಾರೂ ಕೊಡ್ತಾರೆ, ಆದರೆ ಈ ರೀತಿಯ ಸೇವೆ ಮಾಡುವುದು ಅಷ್ಟು ಸುಲಭವಲ್ಲ. ಏಕೆಂದರೆ ಈ ಕುಟುಂಬದಲ್ಲಿ ಒಂದು ಪ್ರಾಯಸ್ಥ ಇದ್ದವರು ನೀವು ನೋಡಿದ್ದೀರಿ, ಎಷ್ಟು ಅಜ್ಜಿ ಅಂತ ಹೇಳ್ತೇವೆ ನಾವು, ಆ ಅಜ್ಜಿಯನ್ನು ನೋಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಒಬ್ಬ ಅಜ್ಜಿ ಇದ್ದರೆ ಆದರೆ ನೀವು ಇಷ್ಟು ಮಕ್ಕಳನ್ನು ನೋಡುವುದಂದರೆ ಅದು ರಿಯಲಿ ಗ್ರೇಟ್, ಇಟ್ಸ್ ಅ ಗ್ರೇಟ್ ಜಾಬ್. ಅದಕ್ಕೆ ನಾನು ಹೇಳುವುದು, ನೀವು ಸಂತರು, ಈ ಪ್ರಪಂಚದಲ್ಲಿ ನೀವು ಸಂತರು. ಅದಕ್ಕೋಸ್ಕರ ನಿಮ್ಮ ಈ ಸೇವೆಯನ್ನು ಕಂಟಿನ್ಯೂ ಮಾಡಿ, ಸದಾ ನೀವು ಕಂಟಿನ್ಯೂ ಮಾಡಿ. ದೇವರು ನಿಮಗೆ ಒಳ್ಳೆಯ ಆರೋಗ್ಯ, ಮನಸ್ಸಿಗೆ ಶಾಂತಿ, ಸಮಾಧಾನ ಕೊಡಲಿ. ನೀವು ಮಾಡಿದ ಈ ಕೆಲಸಕ್ಕೆ ದೇವರು 100%, He may give 100% fold for your family also, for you also. So God bless you, do well. Thank you. Thank you, Father, for your kind words and blessing. आज तुमच्या जन्मादिसा रास रास विलास तुम कापाटयतां, बरी भलायकी तुम कामाकतां, खुशाल जातां तुमच्या जन्मादिसा. Mrs. Sylvia Jans and Mr. Santosh Sikvera's birthday is a day filled with joy, laughter, and of course the anticipation of delicious cake. As we gather around this beautiful decorated cake, let's remember that it symbolizes the sweetness of joy, of life, and the special memories we have shared with their birthday. ಈಗ ಕೇಕ್ ಕತ್ತರಿಸುವ ಮೂಲಕ ನಿಮ್ಮ ಜೀವನದ ಸುಂದರವಾದ ಹಾಗೂ ಸಿಹಿಯಾದ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ.
ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ನಗುತ್ತಲೇ. Yes, once again I wish you happy birthday Mr. Santosh Chikwera and Mrs. Sylvia Jens. ಇಂದು ತನ್ನ ಹುಟ್ಟುಹಬ್ಬದ ಆಚರಿಸುತ್ತಿರುವ ಮಿಸಸ್ ಸಿಲ್ವಿಯಾ ಜಾನ್ಸ್ ಹಾಗೂ ಮಿಸ್ಟರ್ ಸಂತೋಷ್ ಚಿಕ್ವೇರಾ ರವರನ್ನು ಇದೀಗ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Eight decades of memories. Eight decades of memories, achievements and experiences. Your legacy is a gift to the world. May your day be filled with love, laughter and all your asked desire. Cheers to another year of adventures, laughter and unforgettable memories. Happy birthday once again. आता हांव मिस्टर संतोष चिक्वेरा तुमची लगी विनंती करता तुमची बोगना आमच्या मुखार. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ವೇದಿಕೆಯಲ್ಲಿದ್ದ ಎಲ್ಲ ಸಾನ್ನಿಧ್ಯದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಬಂದ ಇಲ್ಲಿ ಟೀಚರ್ಸ್ ಹಾಗೂ ಅತಿಥಿಗಳಿಗೆ, ವಿದ್ಯಾರ್ಥಿಗಳಿಗೆ, ಮಾಧ್ಯಮದವರಿಗೆ ಹಾಗೂ ಎಲ್ಲ ನಮ್ಮ ಬಂಧು ಮಿತ್ರರ ಎಲ್ಲರಿಗೂ ನಾನು ಈ ನಮ್ಮ ಈ ಚಿಕ್ಕ ಕಾರ್ಯಕ್ರಮಕ್ಕೆ ಬಂದಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈಗ ನಾನು ಚಿಕ್ಕ ನಮ್ಮ ಕುಟುಂಬದ ಒಂದು ಪರಿಚಯ ಕೊಡುತ್ತಾ ಇದ್ದೇನೆ. ನಾವು 7 ಜನ ಮಕ್ಕಳು,
ನನ್ನ ಅಕ್ಕ 1945 ಇಸವಿಯಲ್ಲಿ ಅವರು ಜನಿಸಿದರು. ಅವರ ಎಂತೇಳಿ ಭಾವನನ್ನು 2012ರಲ್ಲಿ ನಿಧನ ಹೊಂದಿದರು. ಅವರಿಗೆ 3 ಜನ ಮಕ್ಕಳು ಮತ್ತು 3 ಮೊಮ್ಮಕ್ಕಳು. ಅದರ ನಂತರ ನನ್ನ ದೊಡ್ಡ ಅಣ್ಣ ಥಿಯೋ ಸಿಕ್ವೇರ್ ಅಂತ, ಅವರು ನವೆಂಬರ್ 14, 1947ರಲ್ಲಿ ಜನಿಸಿದರು. ಅವರು ಅವರ ಮಿಸ್ಸಸ್ ಐರಿನ್ ಸಿಕ್ವೇರ, ಅವರಿಗೆ ಬೆಂಗಳೂರಿನಲ್ಲಿ ವಾಸ್ತವ್ಯ. ಅವರಿಗೂ 2 ಮಕ್ಕಳು. ಅದರ ನಂತರ ನನ್ನ ಇನ್ನೊಬ್ಬ ಅಣ್ಣ ಆ್ಯಂಟೋನಿ ಸಿಕ್ವೇರ, ಅವರು ನಮ್ಮ ಆ್ಯಂಡ್ರಿಯರ ತಂದೆ. ಹಾಗೆ ಅವರ ಮಿಸ್ಸಸ್ ನನ್ನ ಅತ್ತಿಗೆ ಶ್ರೀಮತಿ ಲೀನಾ ಆಂಜಲಿನ್ ಸಿಕ್ವೇರ, ಅವರು ವೃತ್ತಿಯಲ್ಲಿ ಒಬ್ಬರು ಎಂಥದ್ದು ಶಿಕ್ಷಕಿ. ಅವರಿಗೆ 3 ಮಕ್ಕಳು. ಕಿರಿಯವಳು ಆ್ಯಂಡ್ರಿಯಾ, ಹಿರಿಯವ ಆ್ಯನ್ಸೆಲ್ ಮತ್ತು ಆ್ಯನ್ ಅಂತ ಇಬ್ಬರು, ಅವರು ಈಗ ಪರದೇಶದಲ್ಲಿದ್ದಾರೆ. ಹಾಗೆ ಅವರಿಗೆ 1984 ಆಗಸ್ಟ್ 9ಕ್ಕೆ ನಮ್ಮ ಆ್ಯಂಡ್ರಿಯಾ ಜನಿಸಿದರು. 2 ಅವಳಿ ಜವಳಿ ಆಗಿದ್ದರು. ಅದರಲ್ಲಿ ಒಬ್ಬ ಮಗಳು ಆ ದಿವಸವೇ ಒಂದು ಅಸ್ವಸ್ಥೆಯಾಗಿ ತಮ್ಮ ನಿಧನ ಹೊಂದರು. ಹಾಗೆ ಒಟ್ಟಿಗೆ ಅವರಿಗೆ 4 ಮಕ್ಕಳು. ನಮ್ಮ ಆ್ಯಂಡ್ರಿಯಾ ಸಿಕ್ವೇರಿಗೆ 2 ವರ್ಷ ಪ್ರಾಯದಲ್ಲಿ ಅವಳು ತುಂಬ ಒಳ್ಳೆ ಮಾತಾಡ್ತಿದ್ಲು, ಆಚೆ ಈಚೆ ಹೋಗ್ತಿದ್ಲು. ಒಂದು 4 ವರ್ಷದ ಮಗುವಿನಾಗೆ ಅಷ್ಟು ನೋಡಲಿಕ್ಕೆ ಈಗ ಇದ್ದಾಳೆ. ನೀವು ಫೋಟೋದಲ್ಲಿ ನೋಡ್ಬೋದು. ಇದು 3 ವರ್ಷದ ಮೊದಲಿನ ಫೋಟೋ. ಅವಳು ಚಿಕ್ಕವರಾಗಿ ಇದಕ್ಕಿಂತ 10 ಪಾಲು ತುಂಬ ಸುಂದರಳಾಗಿದ್ಲು, ತುಂಬ ಆ್ಯಕ್ಟಿವ್ ಆಗಿದ್ಲು. ಏನೋ ಒಂದು ಅವರು 3 ವರ್ಷದ ಪ್ರಾಯದಲ್ಲಿ ಅವರು ಎಂತ ಹೇಳ್ತಾರೆ, ಒಂದು ಜ್ವರ ಬಂದಿದ್ದಾಗಿ ಮನೆಯೊಳಗೆ ಬಿದ್ದಲು. ಕೂಡಲೇ ಅವರಿಗೆ ಫಾದಮಲಸಲ್ಲಿ ಅಡ್ಮಿಟ್ ಮಾಡಿ ಡಾಕ್ಟ್ರ್ ಹೇಳಿದರು 99% ಧೈರ್ಯ ಇಲ್ಲ, ಆಪ್ರೇಷನ್ ಮಾಡಿದರೂ ಸಹ ಧೈರ್ಯ ಇಲ್ಲ ಅಂತ ಹೇಳಿದರು. ನಾವು ಮತ್ತೆ ಹಾಗೆ ಬಿಟ್ಟರು. 1 ವರ್ಷ ಹಾಗೆ ಆಯಿತು, ನಡೀಲಿಕ್ಕೆ ಆಗಲಿಲ್ಲ ಆ ಮಗುವಿಗೆ. 1 ವರ್ಷದಂಥ ಕ್ರಿಸ್ಮಸ್ ದಿವಸ ನಾವು ಊಟಕ್ಕೆ ಕೂತ್ಕೊಳ್ಳಿಕ್ಕೆ ಒಂದು 1/4 ಗಂಟೆ ಇರುವಾಗ ಅವಳಷ್ಟಕ್ಕೆ ಎದ್ದು ದೀಪಾಯ ಹತ್ರ ಬಂದು ನಡೆದುಕೊಂಡು ಬಂದು ಹೀಗೆ ಮಾತಾಡಿದ್ದು. ತಾಯಿಗೆ ಆಂಟಿ ಅಂತ ಹೇಳ್ತಿದ್ರು, ಹಾಗೆ ಅಂದರೆ ಗುರುತ ಸಿಗಲಿಲ್ಲ, ಆದರೂ ಸಹ ಒಳ್ಳೆ ಮಾತಾಡ್ತಿದ್ರು. ಆಮೇಲೆ ತುಂಬ ತಾಯಿಗೆ ಆ ಹುಡುಗಿಯ ಮೇಲೆ ತುಂಬ ಪ್ರೀತಿ. ನನ್ನ ಅತ್ತಿಗೆ ಒಂದು ವಿಷಯ ಹೇಳ್ತಿದ್ರು, ತುಂಬ ವರ್ಷದ ನಂತರ ಎಲ್ಲ ವೈದ್ಯಕೀಯ ಎಲ್ಲ ಅವರು ಮಾಡಿದ್ದು ಯಾವುದು ಪ್ರಯೋಜನ ಆಗಲಿಲ್ಲ. ಎಲ್ಲೆಲ್ಲಿ ನನ್ನ ಅತ್ತಿಗೆಗೆ ತುಂಬ ಆ ಮಗುವಿನ ವಿಷಯನೇ ತುಂಬ ಇದು. ಮತ್ತು ಒಮ್ಮೆ ಹೇಳಿದರು ಅವರ ಅತ್ತಿಗೆ, ದೇವರು ನನಗಿಂತ ಮೊದಲು ಅವರ ನೆನಪು ತೆಗೆದು ಒಳ್ಳೆದಿತ್ತು, ಯಾಕೆಂದರೆ ಮತ್ತೆ ಅವಳಿಗೆ ನೋಡುವವರಿಗೆ ಯಾರಿದ್ದಾರೆ ಅಂತ ತುಂಬ ಅವರು ದುಃಖಿಸ್ತಿದ್ರು. ಅದಕ್ಕೆ ನಾನು ಅವರಿಗೆ ಒಂದು ಮಾತು ಹೇಳಿದ್ದು, ಅತ್ತಿಗೆ ನೀವು ಹೆದರಬೇಡಿ, ನಾನು ಇದ್ದೇನೆ, ನನ್ನ ಜೀವ ಇದ್ದ ತನಕ ನಾನು ಯಾವ ವಿಷಯದಲ್ಲಿ ಅವರಿಗೆ ಕಡಿಮೆ ಆಗುವ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಅಂತ ನಾನು ಅವರಿಗೆ ಭಾಷೆ ಕೊಟ್ಟಿದ್ದೇನೆ. ಅದೇ ರೀತಿ ನಾನು ಈಗೆಲ್ಲ ನಡೀತೇನೆ. ಆದರೆ ನನಗೆ ಒಂದು ಅಡೆಚಣೆ ಉಂಟು. ಅವರೊಂದು ಸಂಸ್ಥೆಯಲ್ಲಿ ಅವರ ಅಣ್ಣ ಹಾಗೂ ಅಕ್ಕ ಅವರಲ್ಲಿ ಇಟ್ಟಿದ್ದಾರೆ. ನನಗೆ ತುಂಬ ಮನಸ್ಸಿತ್ತು ಇಲ್ಲಿ ಸಾನ್ನಿಧ್ಯಕ್ಕೆ ತಂದು, ಎಷ್ಟು ಖರ್ಚಾದರೂ ಸರಿ ನಾನು ಅವರನ್ನು ಈಗ ಸಹ ನಾನು ತಯಾರಿದ್ದೇನೆ. ಆದರೆ ನಾನು ಪರ್ಮಿಷನ್ಗೆ, ಅವರ ಅನುಮತಿಗೆ ನಾನು ಕಾಯ್ತೇನೆ. ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ನನ್ನ ಪ್ರಾರ್ಥನೆಯಲ್ಲಿ ನೀವು ನಂಬಲಿಕ್ಕಿಲ್ಲ, ಬೆಳಿಗ್ಗೆ ಸಂಜೆ ನಾನು ಮಾಡುವ ಪ್ರಾರ್ಥನೆಯಲ್ಲಿ ಹೇಳುವುದು, ದೇವರೇ ಆ್ಯಂಡ್ರಿಯಾದ ರೋಗವನ್ನು ನನಗೆ ಕೊಡಿ, ಮತ್ತು ಆ್ಯಂಡ್ರಿಯಾಗೆ ಆರೋಗ್ಯವಂತ ಮಾಡಿ, ನನಗೆ ಆದರೂ ಬೇಗ ಕೊಂಡೋಗಿ ಅವಳನ್ನು ಹುಷಾರು ಮಾಡಿ ಒಂದು ಸಮಾಜದಲ್ಲಿರುವ ಹಾಗೆ ಮಾಡಿ ಅಂತ ನಾನು ದಿನ ಅದೇ ನನ್ನ ಪ್ರಾರ್ಥನೆ. ಆದರೂ ಈಗ ಸ್ವಲ್ಪ ಹುಷಾರಾಗಿದ್ದಾಳೆ, ಅವಳು ತುಂಬ ಮಾತಾಡ್ತಾಳೆ. ನಾನು ಅವರ ಸಂಸ್ಥೆಗೆ ಹೋಗುವಾಗ ನನಗೆ ವಿಶ್ ಮಾಡ್ತಾಳೆ. ಮತ್ತು ಏನೋ ಒಂದು ತಿಂಡಿ ತಂದದ್ದು ಎಲ್ಲ ಮಕ್ಕಳಿಗೆ ನಾನೇನಾದರೂ ಅವಳಿಗೆ ಕೊಟ್ಟರೆ, ಅಲ್ಲಿ ನಾನು ಎಲ್ಲ ಮಕ್ಕಳಿಗೆ ಕೊಂಡೋಗ್ತೇನೆ. ಅವಳಿಗೇನಾದರೂ ಪ್ರೈವೇಟ್ ಏನಾದರೂ ನಾನು ಕೊಟ್ಟರೆ ಸಹ ಅದನ್ನು ಎಲ್ಲರಿಗೆ ಹಂಚುತ್ತಾಳೆ. ಅವಳದೊಂದು ಒಳ್ಳೆ ಗುಣ. ಚಿಕ್ಕ ಇರುವಾಗ ಮನೆಯಲ್ಲಿ ಒಬ್ಬರು ತೆಂಗಿನಕಾಯಿ ತೆಗಿಲಿಕ್ಕೆ ಜನ ಬರ್ತಾರಲ್ಲ, ಆಗ ಅವಳು ಕಾಫಿ ಕುಡಿಯಲಿಕ್ಕೆ ಕೂತ್ಕೊಂಡಿದ್ದು ನನಗೆ ನೆನಪುಂಟು. ಈಗ ಸಹ ತಾಯಿ ಹತ್ರ ಹೇಳಿದರು, ನನ್ನ ಅರ್ಧವನ್ನು ಆ ಅಂಕಲಿಗೆ ಕೊಡಿ, ನನ್ನ ಕಾಫಿ ನನ್ನ ತಿಂಡಿಯನ್ನು ಆ ಅಂಕಲಿಗೆ ಕೊಡಿ ಅಂತ ತಾಯಿ ಹತ್ರ ಬೇಡಿ. ತಾಯಿ ಮತ್ತು ಅವಳಿಗೆ ಹಂಚಿ ಕೊಟ್ಟರೆ ಯಾರು ಮನೆಗೆ ಬಂದರೂ ಅವಳು
ಇನ್ನೊಬ್ಬರಿಗೆ ಹಂಚುವ ಗುಣ, ಪ್ರೀತಿ, ವಿಶ್ವಾಸ ದೇವರ ಅವಳಿಗೆ ಕಾಪಾಡಲೆಂದು ನಾನು ಬೇಡುತ್ತೇನೆ. ಮತ್ತು ನನ್ನ ಆಸೆಯು ಬೇಗ ಬೇಗ ಇದಕ್ಕೆ ಬರುತ್ತದೆ ಅಂತ ಎಣಿಸಿ ನಾನು ನಿಮ್ಮ ಹತ್ರ ದಯಮಾಡಿ ಆ ಮಗುವಿಗೋಸ್ಕರ ನೀವು ಪ್ರಾರ್ಥಿಸಬೇಕಾಗಿ ಹೇಳಿ ನನಗೆ ಸನ್ಮಾನ ಮಾಡಿದ ಸಾನ್ನಿಧ್ಯ ಸಂಸ್ಥೆಗೆ ನಾನು ಚಿರಋಣಿಯಾಗುತ್ತೇನೆ. ಹಾಗೂ ಇವತ್ತಿನ ಮುಖ್ಯ ನಮ್ಮ ವಲೆನ್ಸಿಯಾ ಚರ್ಚಿನ ಸಹಾಯಕ ಫಾದರ್ ಪ್ರದೀಪ್ ರಾಡ್ರಿಗಸ್ ಅವರು ತುಂಬ ಉತ್ತಮವಾಗಿ ಮಾತನಾಡಿದ್ದಾರೆ. ಅವರಿಗೆ ತುಂಬ ಅವ್ರು ಬ್ಯುಸಿಯಾಗಿದ್ದಾರೆ, ಆದರೂ ಸಹ ನಮ್ಮ ಇದಕ್ಕೆ ಕಾರ್ಯಕ್ಕೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ. ಅವರಿಗೆ ನನ್ನ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ವಂದನೆಯನ್ನು सಲ್ಲಿಸ್ತೇನೆ. धन्यवादಗಳು सर निಮಗೆ. आज आमच्या संस्थेत तुमच्या जन्मदिसाक शुभाशय पाठवूचे एक गीत आम्ही सादर करता. ओवर टू मिसेस सोफिया डिसोजा. सोडा संतोषासो करिया मी ओढा दाबाजेसो दिसो उल्हासासो सर्व सांगता हरसो केल्या उपकाराक देवा हरसून नावडसो. दिवसाच्या संदर्भात सानिध्याचे सर्व आम्ही मेळून माता देव म्हूण तुमचे कृपे बेसाव दिसाय सोडा संतोषासो करिया आम्ही ओढा दाबाजेसो दिसो उल्हासासो सर्वांक सांगता हरसो केल्या उपकाराक देवाक हरसून नावाडसो केल्या उपकाराक देवाक हरसून नावाडसो केल्या उपकाराक देवाक हरसून नावाडसो. देव बरें करूं. देव बरें करूं सोफी तुका. ತಮ್ಮ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಹಾಗೂ ಕುಮಾರಿ ಆಂಡ್ರಿಯಾ ಸಿಕ್ವೇರಾ ಲವಳ ನೆನಪಿಗಾಗಿ ಸಾನ್ನಿಧ್ಯಕ್ಕೆ ಮಿಸ್ಸಸ್ ಸಿಲ್ವಿಯಾ ಜಾನ್ಸ್ ಹಾಗೂ ಮಿಸ್ಟರ್ ಸಂತೋಷ್ ಸಿಕ್ವೇರಾರವರು 20,000 ಚೆಕ್ ಅನ್ನು ನೀಡಿರುತ್ತಾರೆ. ಅವರ ಈ ಉದಾರತೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದೀಗ ಅವರು ಆ ಚೆಕ್ ಅನ್ನು ವಂದನೀಯ ಗುರುಗಳಾದ ಫಾದರ್ ಪ್ರದೀಪ್ ರೋಡ್ರಿಗಸ್ ರವರಿಗೆ ನೀಡಬೇಕಾಗಿ ವಿನಂತಿ. ಅದೇ ರೀತಿ ವಂದನೀಯ ಗುರುಗಳು ಈ ಚೆಕ್ ಅನ್ನು ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸುತ್ತೇನೆ. On the occasion of their birthday, they offered gifts for the trustees. I request all the committee members kindly come forward and receive the token of gratitude. I request Mr. Santosh Chikwera to hand over the token of gratitude. And also Prem, Bandmaster Prem Morris.
ಥ್ಯಾಂಕ್ ಯು ಫಾದರ್. ಈಗ ನಾನು ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಹಾಬಲ ಮಾರ್ಲಾ ಸರ್ ಅವರ ಹತ್ರ ವಂದನೀಯ ಗುರುಗಳಾದಂತಹ ಫಾದರ್ ಪ್ರದೀಪ್ ರೊಡ್ರಿಗಸ್ ರವರಿಗೆ ಸಾನ್ನಿಧ್ಯ ಸಂಸ್ಥೆಯ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅನ್ನು ಕೊಡಬೇಕಾಗಿ ವಿನಂತಿಸುತ್ತೇನೆ. ಇಂದಿನ ಈ ಸುದಿನದ ಯಶಸ್ಸಿಗೆ ಕಾರಣಕರ್ತರಾದ ಸರ್ವರಿಗೂ ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀಯುತ ಮಹಾಬಲ ಮಾರ್ಲಾರವರು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಇವತ್ತು ಎರಡೆರಡು ಜನ್ಮದಿನದ ಶುಭಾಶಯಗಳು ಕೊಡಲಿಕ್ಕಿದೆ. ಸಿಲ್ವಿಯಾ ಎಸ್ ಜಾನ್ಸ್ ಮತ್ತು ಸಂತೋಷ್ ಶಿಕ್ವೇರ. ಸಂತೋಷ್ ಶಿಕ್ವೇರ್ ಅಂತ ಹೇಳಿದರೆ ಸಾನ್ನಿಧ್ಯದ ಪ್ರತಿ ಮಗುವಿಗೂ ಸಾನ್ನಿಧ್ಯದ ಟ್ರಸ್ಟಿಗಳಿಗೂ ಎಲ್ರಿಗೂ ಗೊತ್ತಿರುವಂಥ ವ್ಯಕ್ತಿತ್ವ. ಇವತ್ತಿನ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಆಶೀರ್ವಚನೆ ನೀಡಲು ಆಗಮಿಸಿದಂಥ ವಲೆನ್ಸಿಯಾ ಚರ್ಚಿನ ಗುರುಗಳಾದಂಥ ಪ್ರದೀಪ್ ರಾಡ್ರಿಗಸ್ ರವರು ಆಶೀರ್ವಚನವನ್ನು ಮಾಡಿದರು. ಅದಕ್ಕಿಂತ ಮಿಗಿಲಾಗಿ ವಿಶೇಷ ಮಕ್ಕಳ ಬಗ್ಗೆ ಅತೀವವಾದ ಕಾಳಜಿ ಏನಿದೆ ಅದನ್ನು ಅವರ ಮಾತಲ್ಲಿ ತೋರ್ಪಡಿಸಿತು. ಒಂದು ಎಲ್ಲ ಧರ್ಮಕ್ಕೂ ಹೋದರೂ, ಎಲ್ಲ ಜಾತಿಗೂ, ಎಲ್ಲ ಧರ್ಮ ಗ್ರಂಥಗಳು ಎಲ್ಲವನ್ನೂ ಓದಿದ್ರೂ ಕೊನೆಗೆ ಪೂರ್ತಿ ಓದಿದವನಿಗೆ ಸಿಗುವುದು ಅದು ಮಾತ್ರ. ಯಾವುದಂತ ಹೇಳಿದರೆ, ಯಾರು ಸಬಲರಲ್ಲದವರಿಗೆ ನಾವು ಸಮಾಜದಲ್ಲಿ ಏನಾದರೂ ಮಾಡಿದರೆ ಮಾತ್ರ ಸಾರ್ಥಕತೆ ಮತ್ತು ನಮ್ಮ ಜೀವನ ಪರಿಪೂರ್ಣ ಆಗಿ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳುವುದು ಎಲ್ಲರ ಧರ್ಮಗಳ ನಂಬಿಕೆ. ಆದ್ದರಿಂದ ಸಾನ್ನಿಧ್ಯದಲ್ಲಿ ಎಲ್ಲ ಧರ್ಮವನ್ನು ನಂಬ್ತೇವೆ, ಎಲ್ಲ ಜಾತಿಯನ್ನು ನಂಬ್ತೇವೆ. ಸಂವಿಧಾನದ ಅಡಿಯಲ್ಲಿ ಏನು ಇದೆ ಅದನ್ನು ಸಾನ್ನಿಧ್ಯ ಅರ್ಥಪೂರ್ಣವಾಗಿ ನಿಭಾಯಿಸ್ತಾ ಇದೆ. ಆದ್ದರಿಂದ ಫಾದರ್ ಅವರು ಆಗಮಿಸಿ ಆಶೀರ್ವಾದ ಮಾಡಿದಿರಿ. ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಈರ್ವರ ಸಂತೋಷ್ ಶಿಕ್ವೇರ ಮತ್ತು ಅವರ ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಂತೋಷ್ ಶಿಕ್ವೇರ್ ಅವರು ತನ್ನ ಅಕ್ಕನನ್ನು, ತನ್ನ ಫ್ಯಾಮಿಲಿ ಅಥವಾ ಅಣ್ಣನ ಮಗಳನ್ನು ಯಾವ ರೀತಿಯಲ್ಲಿ ಅವರು ಕುಟುಂಬವನ್ನು ಪ್ರೀತಿಸ್ತಾರೆ ಅಂತ ಹೇಳಿದರೆ ಅದರಲ್ಲಿ ಯಾರಿಗೂ ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ತನ್ನ ಅಕ್ಕನ ಹುಟ್ಟುಹಬ್ಬವನ್ನು ನಮ್ಮ ವಿಶೇಷ ಮಕ್ಕಳ ಜೊತೆಯಲ್ಲಿ ಸಾನ್ನಿಧ್ಯದಲ್ಲಿ ಆಚರಿಸಬೇಕು ಅಂತ ಹೇಳುವಂಥ ಒಂದು ಮನೋಭಾವನೆ ಇದೆಯಲ್ಲ, ವಿಶೇಷ ಮಕ್ಕಳಿಗೆ ಅವರ ಜೀವನದಲ್ಲಿ ಎಷ್ಟು ಗೌರವ ಮತ್ತು ಎಷ್ಟು ವ್ಯಕ್ತಿತ್ವಕ್ಕೆ ಆಗಿ ಅವರು ಮೆಚ್ಚಿದ್ದಾರೆ ಅಂತ ಹೇಳುವುದಕ್ಕೆ ನಿದರ್ಶನ. ಆದ್ದರಿಂದ ಏನು ಸಿಲ್ವಿಯಾ ಎಸ್ ಜಾನ್ ರವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಭಗವಂತನು ಅವರಿಗೆ ಆಯುರಾರೋಗ್ಯವನ್ನು ಕರುಣಿಸಲಿ. ಬದುಕು ಅಂತ ಹೇಳಿದರೆ ಆರೋಗ್ಯಪೂರ್ಣವಾಗಿ ದೀರ್ಘಕಾಲ ನಾವು ನಡೆದಾಡಿಕೊಂಡು ಸಮಾಜದಲ್ಲಿ ಬದುಕಿದರೆ ಅದು ಮೆಚ್ಚುಗೆ ಮತ್ತು ನೋಡಲಿಕ್ಕೂ ಚಂದ ಮತ್ತು ಅವರಿಗೂ. ಯಾಕಂತ ಹೇಳಿದರೆ ನಾನು ಸಮಾಜದಲ್ಲಿ ಬದುಕಬೇಕು ಅಂತ ಹೇಳಿದರೆ ಆರೋಗ್ಯಪೂರ್ಣವಾಗಿರಿ, ಭಗವಂತನು ಅದನ್ನು ಕರುಣಿಸಲಿ ಅಂತ ಹೇಳಿ ಸಾನ್ನಿಧ್ಯ ಸಂಸ್ಥೆಯ ವಿಶೇಷ ಮಕ್ಕಳ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸಂತೋಷ್ ಶಿಕ್ವೇರ್ ಅವರನ್ನು ನಾವು ಹೊರಗಿನವರಂತೂ ಯಾವತ್ತೂ ಇಡಲಿಲ್ಲ. ಯಾಕೆಂತ ಹೇಳಿದರೆ ಅವರು ನಮ್ಮವರು, ನಮ್ಮ ಜೊತೆಗಿರುವವರು, ನಮ್ಮ ಒಬ್ಬ ಹಿರಿಯ ಸಹೋದರ ಅಂತ ಹೇಳುವ ದೃಷ್ಟಿಯಲ್ಲಿ ಅವರೂ ಸಹ ಹಾಗೆ ನಮ್ಮ ಒಡನಾಟ ಹೇಗೆ ಸಾನ್ನಿಧ್ಯದ ಜೊತೆ ಇದ್ದರೆ ಅಂತ ಹೇಳಿದರೆ ನಾವೆಲ್ಲರೂ ಸಹೋದರರ ಸಂಸ್ಥೆ ಅಂತ ಹೇಳುವ ದೃಷ್ಟಿಯಲ್ಲಿದ್ದಾರೆ. ಅವರಿಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಆಂಡ್ರಿಯಾ ಅವರ ಅಣ್ಣನ ಮಗಳ ಬಗ್ಗೆ ತುಂಬ ಮನಸ್ಸಿಗೆ ಹಚ್ಚಿಕೊಂಡಂಥ ಮನುಷ್ಯ. ಸಮಾಜದಲ್ಲಿ ಏನೋ ಫಾದರ್ ಹೇಳಿದಾಗೆ ಅವರಿಗೆ ಯಾವ ರೀತಿಯಲ್ಲೂ ದೊಡ್ಡ ಕಾರಲ್ಲಿ ಓಡಾಡ್ಬೋದು, ಆದರೂ ಸಹ ಸಿಂಪಲ್ಸಿಟಿ, ಶಕ್ತಿನಗರದವರಿಗೆ ಬಸ್ಸಲ್ಲಿ ಬರ್ತಾರೆ, ಬಸ್ಸಲ್ಲಿ ಹಿಡ್ಕೊಂಡು ಸಾನ್ನಿಧ್ಯಕ್ಕೆ ಬರ್ತಾರೆ. ನಾನು ಹೇಳಿದೆ ಒಂದು ಅರ್ಧ ಗಂಟೆ ನಿಂತರೆ ಸಿಕ್ಕೋರೆ ನಾನು ನಿಮ್ಮ ಮೇಲೆ ಬಿಡ್ತೇನೆ, ತೊಂದರೆ ಇಲ್ಲ ಅಂತ ಹೇಳುವಾಗ ಹೇಳ್ತಾರೆ, ಇದು ವಾಕಿಂಗ್ ಒಂಚೂರು ಎಡ್ಡೆ ಗೆಡ್ಡೆ ಹಾಕೊಂಡತ್ತ ಅಂಚೆ ನಡ್ತೊಂದೆ ಹೋಗ್ಬೆ ಬಕಾಲ್ತು ಬಸ್ ಇಟ್ಟು ಹೋಗ್ಬೆ ಅಂತ. ಅಂದರೆ ಒಬ್ಬ ಮನುಷ್ಯ ಇದ್ರೂ ಸಹ ಇಲ್ಲದವರಾಗಿ ಬದುಕುವುದಲ್ಲ. ಸಮಾಜದಲ್ಲಿ ನಾವು ಇನ್ನೊಬ್ಬರಂತೆ ನಾವು ಬದುಕಬೇಕು, ನೊಂದವರಲ್ಲಿ ನಾನು ಸಹಾಯ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ವಿಶೇಷ ಮಕ್ಕಳಿಗೆ ಈ ಒಂದು ಅಂದವಾದಂಥ
ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಸಾನ್ನಿಧ್ಯದ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಬರ್ತಾರೆ ಮತ್ತು ಹೆಚ್ಚಿನ ಕಾರ್ಯಕ್ರಮದಲ್ಲಿ ಒಬ್ಬ ಸಾನ್ನಿಧ್ಯದೊಟ್ಟಿಗೆ ಜೋಡಿಸಿದವ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಇದ್ದಿದ್ದರೆ ಅದು ಸಂತೋಷ್ ಶಿಕ್ವೇರ ಮಾತ್ರ. ನಮ್ಮ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಸಂತೋಷ್ ಶಿಕ್ವೇರವರನ್ನು ಒಂದು ಕರೀತೇವೆ. ಅವರ ಮನಸ್ಸಲ್ಲಿ ಏನಿದೆ, ಅವರ ಅಣ್ಣನ ಮಗಳು ಆಂಡ್ರಿಯಾ ಅವರಿಗೆ ಭಗವಂತನು ಆರೋಗ್ಯ, ಭಾಗ್ಯ ಮತ್ತು ಈ ಸಂತೋಷ್ ಶಿಕ್ವೇರ್ರವರ ಜೀವನದಲ್ಲಿ ಎಲ್ಲವನ್ನೂ ಕರುಣಿಸಲಿ. ಸಂತೋಷ್ ಶಿಕ್ವೇರ್ರವರು ಆ ಮಗುವನ್ನು ಹಿಡ್ಕೊಂಡು ಇಡೀ ಮಂಗಳೂರು ನಗರ ಬೇರೆ ಬೇರೆ ಪ್ರದೇಶಗಳಿಗೆ ಸುತ್ತಾಡುವಂಥ ದಿನಗಳು ಬರಲಿ ಮತ್ತು ಅವರ ಮನಸ್ಸಲ್ಲಿ ಏನಿದೆ ತನ್ನ ಅಣ್ಣನ ಮಗಳಿಗೆ ಕೊಡಬೇಕಾದಂಥ ವ್ಯವಸ್ಥೆಯನ್ನು ನಾನು ಕರುಣಿಸಬೇಕು. ಅದು ಖಂಡಿತವಾಗಲೂ ಭಗವಂತ ನಿಮಗೆ ಅನುಗ್ರಹಿಸ್ತಾನೆ ಅಂತ ಹೇಳಿ ಸಂತೋಷ್ ಶಿಕ್ವೇರ್ ಅವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಎಲ್ಲರೂ ನಮ್ಮವರೇ, ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿ, ನಮ್ಮ ಟ್ರಸ್ಟ್ ನಿರ್ದೇಶಕರಾದಂಥ ಸ್ಟೀವನ್ ಪಿಂಟೋ, ಪ್ರೊಫೆಸರ್ ರಾಧಾಕೃಷ್ಣ, ನಮ್ಮ ಅಡ್ವೈಸರಿ ಕಮಿಟಿ ಸದಸ್ಯರಾದಂಥ ಎರಿಕ್, ಅದೇ ರೀತಿ ಮಾಧವ್ ಸುವರ್ಣ ಮತ್ತು ಇಲ್ಲಿ ಆಗಮಿಸಿದಂಥ ಎಲ್ಲ ಸಂತೋಷ್ ಶಿಕ್ವೇರ್ರವರ ಕುಟುಂಬಸ್ಥರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು, ಅದೇ ರೀತಿ ಮಾಧ್ಯಮದ ಮಿತ್ರರುಗಳು, ದೃಶ್ಯ ಮಾಧ್ಯಮದ ಮಿತ್ರರುಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವಿಶೇಷ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಮತ್ತು ನಮ್ಮ ವಿಶೇಷ ಮಕ್ಕಳು, ಏನು ದೇವರ ಮಕ್ಕಳು ಅಂತ ಹೇಳುತ್ತೇವೆ, ಅವರ ಪ್ರಾರ್ಥನೆ ಇವತ್ತು ಹುಟ್ಟುಹಬ್ಬ ಆಚರಿಸಿದ ಸಂತೋಷ್ ಶಿಕ್ವೇರ ಮತ್ತು ಸಿಲ್ವೇರ್ ಅವರಿಗೆ ಖಂಡಿತವಾಗಲೂ ಭಗವಂತನು ಅನುಗ್ರಹಿಸ್ತಾನೆ ಅಂತ ಹೇಳುವ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿದಂಥ ಎಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸುತ್ತಾ ಈಗ ರಾಷ್ಟ್ರಗೀತೆ ಅರ್ಪಿಸುತ್ತಾ ಮುಂದಿನ ದಿನದಲ್ಲಿ ಸಂತೋಷ್ ಶಿಕ್ವೇರ್ರವರ ಜೀವನ ಯಶಸ್ವಿಯಾಗಲಿ, ಸುಖಮಯ ಆರೋಗ್ಯವಂತ ಆಗಲಿ ಅಂತ ಹೇಳಿ ನಮ್ಮ ಸಂಸ್ಥೆಯ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಈ ಧನ್ಯವಾದ ಸಮರ್ಪಣೆಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್. With the permission of Mr. Babal Marla, I thank Dr. Raghutej Marla. ಬಿಟ್ಟಿದ್ರಿ ನೀವು. Yes. And another happy news, I congratulate our Eric John Baptist D'Souza. He has become one of the jury in selecting St. Aloysius Award 2025. ಇದರಲ್ಲಿ ಒಂದು ಆಯ್ಕೆಯ ಸಮಿತಿಯಲ್ಲಿ ಎರಿಕ್ ಜಾನ್ ಬ್ಯಾಪ್ಟಿಸ್ಟ್ ಡಿಸೋಜಾ ನಮ್ಮ ಸಾನ್ನಿಧ್ಯದ ಅಡ್ವೈಸರಿ ಕಮಿಟಿ ಮೆಂಬರ್, ಅದರಲ್ಲಿ ಒಬ್ಬರು 3 ಜನರ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಅವರನ್ನು ವಂದನೀಯ ಗುರುಗಳು ಸನ್ಮಾನ ಕೂಡ ಮಾಡಿದ್ದಾರೆ. ನಿಮ್ಮ ಬ್ರದರ್, ಹೌದು, ಮೆಲ್ವಿನ್ ಪಿಂಟೋ ಅವರು ಸನ್ಮಾನ ಮಾಡಿದ್ದಾರೆ, ರೆಕ್ಟರ್ ಅವರು. ಅದಕ್ಕೆ ನಮಗೆ ಕೂಡ ಒಂದು ಸಂತೋಷ. ದಟ್ಸ್ ವಿ ಆರ್ ಪ್ರೌಡ್ ಆಫ್ ಯು ಸರ್. ಸೊ ಐ ರಿಕ್ವೆಸ್ಟ್ ಫಾದರ್, ರೆವರೆಂಡ್ ಫಾದರ್ Pradeep Rodriguez, kindly offer a bouquet to our over to Josna. Now kindly rise for the national anthem.